ಏರಿಕೆಯ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬಸ್ ಮೆಟ್ರೋ ಆಯ್ತು, ಇದೀಗ ಮತ್ತೊಂದು ಬರೆ ನೀರಿನ ದರ ಏರಿಕೆ ಸುಳಿವನ್ನ ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 2014ರಿಂದ ಇಲ್ಲಿಯವರೆಗೂ ನೀರಿನ ದರ ಹೆಚ್ಚಿಗೆ ಆಗಿಲ್ಲ. ಲೀಟರ್ ನೀರಿಗೆ 1 ಪೈಸೆ ಹೆಚ್ಚಳವಾದ್ರೂ ಕೂಡ ಮಾಡ್ತೇವೆ. ದರ ಏರಿಕೆ ಮಾಡದಿದ್ದಕ್ಕೆ 1,000 ಕೋಟಿ ಲಾಸ್ ಆಗಿದೆ. ಪ್ರತಿ ವರ್ಷವೂ ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಲೀಟರ್ ನೀರಿಗೆ 7 ಪೈಸೆ ಹೆಚ್ಚಳಕ್ಕೆ ಈಗಾಗಲೇ ಮನವಿ ಬಂದಿದೆ. ಆದ್ರೆ ಅದು ಜಾಸ್ತಿ ಆಗತ್ತೆ ಅಂತ ಹೇಳಿ 1 ಪೈಸೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತಹ ಮಾತಿದು. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು? ಪ್ರತಿಯೊಂದರ ದರ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟುತ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವುದು ಏನಪ್ಪಾ ಅಂತಂದ್ರೆ 2014ರಿಂದಲೂ ಇಲ್ಲಿಯವರೆಗೂ ಕೂಡ ನೀರಿನ ದರದಲ್ಲಿ ಏರಿಕೆಯನ್ನ ಮಾಡಿಲ್ಲ. ಸಾಕಷ್ಟು ಮನವಿಗಳು ಕೂಡ ಬರ್ತಾ ಇದೆ, ನೀರಿನ ದರ ಏರಿಕೆ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಈ ಬಾರಿ ನೀರಿನ ದರದ ಏರಿಕೆಯನ್ನ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. 7 ಪೈಸೆಗೆ ಹೆಚ್ಚಳಕ್ಕೆ ಈಗಾಗಲೇ ಮನವಿಗಳು ಬಂದಿದೆ. ಅದನ್ನ ನಾವು ಪರಿಶೀಲನೆ ಮಾಡಿ 7 ಪೈಸೆ ಹೆಚ್ಚಳ ಮಾಡಿದ್ರೆ ಅತಿ ಹೆಚ್ಚಾಗತ್ತೆ, ಅತಿ ಹೆಚ್ಚು ಹೊರೆ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು 1 ಪೈಸೆ ಹೆಚ್ಚಳವನ್ನ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡಿದ್ದೀವಿ ಅಂತ ಹೇಳಿ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದೀಗ ಲೀಟರ್ ನೀರಿಗೆ 7 ಪೈಸೆ ಹೆಚ್ಚಳಕ್ಕೆ ಮನವಿ ಬಂದಿದ್ರೂ ಕೂಡ ಇಲ್ಲ, ನಾವು ಅದನ್ನ 1 ಪೈಸೆಗೆ ದರ ಏರಿಕೆ ಮಾಡ್ತೇವೆ ಅಂತ ಕೂಡ ಹೇಳಿರುವಂಥದ್ದು. ಯಾವಾಗಿನಿಂದ ಇದು ಏರಿಕೆ ಆಗುತ್ತೆ, ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು. ಅಂದರೆ ಮುಂದಿನ ತಿಂಗಳೇ ಇದು ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆ ಇದೆ. ಮುಂದಿನ ತಿಂಗಳಿಂದ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆ ಬಂದಿದೆ, ಮತ್ತೊಂದು ಕಡೆ ವಿದ್ಯುತ್ ದರ ಏರಿಕೆಗೂ ಕೂಡ ಪ್ರಸ್ತಾವನೆ ಬಂದಿರುವಂಥದ್ದು. ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇದೆ. ಬಸ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು. ಇದೀಗ ನೀರಿನ ದರ ಏರಿಕೆ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆ ಬಂದಿದೆ. ಇದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕೂಡ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ದರ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿ ಮುಂದಿನ ತಿಂಗಳಿನಿಂದಲೇ ಕೂಡ ಜಾರಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ITCT ಜನರಿಗೆ ನಾವು ಬದುಕಬೇಕಾ ಬೇಡವೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇದೆ. ಜನಸಾಮಾನ್ಯರು ಎಲ್ಲಿ ಹೋಗ್ತಾರೆ? ಆದರೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, 2014ರಿಂದಲೂ ಕೂಡ ಇಲ್ಲಿಯವರೆಗೂ ನೀರಿನ ದರ ಏರಿಕೆ ಆಗಿಲ್ಲ. ಸೊ ಹಾಗಾಗಿ ಪ್ರತಿ ವರ್ಷವೂ ನಮಗೆ ಹೊರೆ ಆಗ್ತಾ ಇದೆ. ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡಿ, ಯಾವುದೇ ಹೊರೆ ಆಗೋದಿಲ್ಲ ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ನಿಮ್ಮ ಭಾಗ್ಯಗಳು ನಮಗೆ ಸಾಕಾಗೋಗ್ಬಿಟ್ಟಿದೆ. ನಾವು ಪ್ರತಿದಿನ ಜೀವನವನ್ನು ನಡೆಸೋರು ಎಲ್ಲಿಗೆ ಹೋಗಿ ಜೀವನ ಮಾಡೋಣ? ನಿಮ್ಮ ಭಾಗ್ಯಗಳು ನಮಗೆ ಸಾಕು, ಅದೆಲ್ಲವನ್ನ ನಿಲ್ಲಿಸ್ಬಿಡಿ, ದರ ಏರಿಕೆಯನ್ನು ಕಡಿಮೆ ಮಾಡಿಬಿಡಿ. ಏನು ಏರಿಕೆ ಮಾಡಬೇಕು ಅಂದ್ಕೊಂಡಿದ್ದೀರ ಅದೆಲ್ಲವನ್ನ ಕಡಿಮೆ ಮಾಡಿಬಿಡಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜನಸಾಮಾನ್ಯರ ಮಾತು ಎಲ್ಲಿ ಕೇಳ್ತಾರೆ ಅಧಿಕಾರಿಗಳು? ಬಟ್ ಆದರೆ ಅವ್ರು ಮಾಡಿದ್ದೇ ನಾವು ಅನುಸರಿಸ್ಕೊಂಡು ಹೋಗಲೇಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಪರಿಸ್ಥಿತಿ, ನಮ್ಮ ಜೀವನ ಬಂದು ತಲುಪಿದೆ.